ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮೌನವನ್ನು 2 ಬಾರಿ ಸ್ವಾಗತಿಸಿ. ಒಮ್ಮೆ ಒಳ್ಳೆಯ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಇನ್ನೊಮ್ಮೆ ಅರ್ಥವಿಲ್ಲದ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕಾಗಿ. ಎಷ್ಟು ಚೆನ್ನಾಗಿದೆ ನೋಡಿ. ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ಕಾಲಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡ್, 1 ಗಂಟೆ 2.5 ಗಟಿ, 1 ನಿಮಿಷ 2.5 ವಿಘಟಿ, 1 ದಿನ 60 ಗಟಿ, 1 ಗಟಿ 60 ವಿಘಟಿ, 1 ಗಟಿ 20 ನಿಮಿಷ, 1 ವಿಘಟಿ 24 ಸೆಕೆಂಡ್. ಮುಹೂರ್ತ 48 ನಿಮಿಷಗಳು. ಒಂದು ಮುಹೂರ್ತ ಅಂದರೆ 48 ನಿಮಿಷಗಳು. 15 ನಿಮಿಷ ಒಂದು ಸಲ ಕಣ್ಣು ರೆಪ್ಪೆ ಬಡಿಯುವ ಕ್ಷಣ ಕಾಲ, ಇದಕ್ಕೆ ನಿಮಿಷ ಎನ್ನುತ್ತಾರೆ. 15 ನಿಮಿಷ ಒಂದು ಸಲ ಕಣ್ಣು ರೆಪ್ಪೆ ಬಡಿಯುವಷ್ಟು ಕ್ಷಣ ಕಾಲ, ಇದಕ್ಕೆ ನಿಮಿಷ ಎನ್ನುತ್ತಾರೆ. ಒಂದು ಕಾಷ್ಟ, 30 ಕಾಷ್ಟ ಒಂದು ಕಲ, 30 ಕಲ ಒಂದು ಕ್ಷಣ, 12 ಕ್ಷಣ ಒಂದು ಮುಹೂರ್ತ, 43 ನಿಮಿಷ ಒಂದು ಮುಹೂರ್ತಕ್ಕೆ. ಗೊತ್ತಾಯ್ತಾ? 30 ಮುಹೂರ್ತ ಅಂದರೆ 1 ದಿನ 1 ತಿಥಿ, 15 ದಿನ ಅಂದರೆ 1 ಪಕ್ಷ, 2 ಪಕ್ಷ ಅಂದರೆ 1 ಮಾಸ ಅಂದರೆ ತಿಂಗಳು, 2 ಮಾಸ ಅಂದರೆ ಋತು, 6 ಋತು 12 ಮಾಸ, ಸಂವತ್ಸರದ 1 ವರ್ಷ ಸಂವತ್ಸರ, 1 ವರ್ಷ ಅಂದರೆ ಒಂದೇ ದೇವ ದಿನ, ಉತ್ತರಾಯಣ ಹಗಲು, ದಕ್ಷಿಣ ಅಂದರೆ ರಾತ್ರಿ, 360 ಮನುಷ್ಯ ವರ್ಷ, ಒಂದು ದೇವ ವರ್ಷ, 4,32,000 ಮನುಷ್ಯ ವರ್ಷಗಳು ಕಲಿಯುಗದ ಅವಧಿ, 8,64,000 ಮನುಷ್ಯ ವರ್ಷಗಳು ದ್ವಾಪರಯುಗ, 12,96,000 ಮನುಷ್ಯ ವರ್ಷಗಳು ತ್ರೇತಾಯುಗದ ಅವಧಿ, 17,28,000 ಮನುಷ್ಯ ವರ್ಷ ಕೃತಯುಗದ ಅವಧಿ, 43,20,000 ಮನುಷ್ಯ ವರ್ಷ ಒಂದು ಚತುರ್ಯುಗದ ಅವಧಿ, 71 ಚತುರ್ಯುಗ ಒಂದು ಮನ್ವಂತರ, 14 ಮನ್ವಂತರ ಬ್ರಹ್ಮನ ಒಂದು ಹಗಲು, 14 ಮನ್ವಂತರ ಬ್ರಹ್ಮನ ಒಂದು ರಾತ್ರಿ, 28 ಮನ್ವಂತರ ಬ್ರಹ್ಮನ ಒಂದು ದಿನ ಕಲ್ಪ, 360 ಬ್ರಹ್ಮದಿನ ಒಂದು ಬ್ರಹ್ಮ ವರ್ಷ, 100 ಬ್ರಹ್ಮವರ್ಷ ಒಂದು ಬ್ರಹ್ಮಪಟ್ಟ, 100 ವರ್ಷ 864 ಕೋಟಿ, 360 ಇಂಟು 100 ಬ್ರಹ್ಮನ ಆಯುಷ್ಯ, ಇದಕ್ಕೆ ಪರಕಾಲ ಅನ್ನುವರು. ಹೀಗೆ ಬ್ರಹ್ಮದೇವರ 100 ವರ್ಷ ಆಯುಷ್ಯ ಪರಕಾಲ, ಪರಮಾತ್ಮನಿಗೆ ಒಂದು ಸಲ ಕಣ್ಣು ರೆಪ್ಪೆ ಬಡಿಯುವಷ್ಟು ಕ್ಷಣಕಾಲ, ಇದಕ್ಕೆ ನಿಮಿಷ ಅನ್ನುತ್ತಾರೆ. ಚತುರ್ಮುಖ ಬ್ರಹ್ಮನ ಆಯುಷ್ಯು ಅಥವಾ ಸತ್ಯಲೋಕದ ಆಯುಷ್ಯು 100 ವರ್ಷ, ಅಂದರೆ 864 ಕೋಟಿ ಇಂಟು 360 ಇಂಟು 100, 31,104,000 ಕೋಟಿ ವರ್ಷ. ಇದು ಬ್ರಹ್ಮದೇವರ ಸೃಷ್ಟಿಕಾಲ. ನಂತರ ರಾತ್ರಿ ಅಂದರೆ ಮಹಾಪ್ರಳಯ. ಈ ಮಹಾಪ್ರಳಯದ ಕಾಲ 31,104,000 ಕೋಟಿ ವರ್ಷ ರಾತ್ರಿ. ಪ್ರಳಯುಗದಲ್ಲಿ 3 ವಿಧ: ಒಂದು ಮನ್ವಂತರ ಪ್ರಳಯ, 2 ದಿನ ಪ್ರಳಯ, ಮಹಾಪ್ರಳಯ. ಈ 3 ಪ್ರಳಯಗಳಲ್ಲದೆ ಇನ್ನೂ ಅನೇಕ ಚಿಕ್ಕ ಪ್ರಳಯಗಳಾಗುತ್ತದೆ. ಯುಗಗಳಿಗೊಮ್ಮೆ, ಚತುರ್ಯುಗಗಳು ಒಮ್ಮೆ, ಮನ್ವಂತರಗಳಿಗೆ ಒಮ್ಮೆ. ಮನ್ವಂತರ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶವಾಗುವುದಿಲ್ಲ, ಆದರೆ ನಾಗರಿಕತೆ ನಾಶವಾಗುತ್ತದೆ. ದಿನಪ್ರಳಯದಲ್ಲಿ ಚತುರ್ಮುಖನ ಬ್ರಹ್ಮನ ರಾತ್ರಿ ಅಂದರೆ ಪ್ರತಿ 432 ಕೋಟಿ ಮತ್ತು ವರ್ಷಕ್ಕೊಮ್ಮೆ ದಿನಪ್ರಳಯ. ಈ ಪ್ರಳಯದಲ್ಲಿ ಭೂಮಿ ಪೂರ್ಣವಾಗಿ ನಾಶವಾಗುತ್ತದೆ. ನಂತರ ಮಹಾಪ್ರಳಯದಲ್ಲಿ ಪ್ರತಿ 31,104,000 ಕೋಟಿ ವರ್ಷಕ್ಕೊಮ್ಮೆ. ಹಾಗೂ ಈ ಪ್ರಳಯದಲ್ಲಿ ಸತ್ಯಲೋಕದಿಂದ ಹಿಡಿದು ಸರ್ವಲೋಕಗಳಿಗೂ ಸರ್ವಸ್ಥಾವರ ಜಂಗಮಗಳು, ಜೀವಜಲ ಚೈತನ್ಯಗಳು ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿನ ರೂಪದಲ್ಲಿ ಭಗವಂತನಲ್ಲೇ ಲೀನವಾಗುತ್ತದೆ. ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ನಿಜವಾಗಿ ಕಾಲ ಆತನನ್ನು ಅಳೆಯಲು ಸಾಧ್ಯವಿಲ್ಲ. ಆತ ಕಾಲಾತೀತ, ಕಾಲದ ವಿಕಾರ ಆತನಿಗಿಲ್ಲ. ಕಾಲ ನಿಯಾಮಕ, ಕಾಲ ಪ್ರವರ್ತಕ, ಕಾಲಾಂತರ್ಯಾಮಿ, ಮಹಾಕಾಲ ನಾಮಕ ಮಹಾಸ್ವಾಮಿ ಆತ. ಬ್ರಹ್ಮನ 100 ವರ್ಷದಲ್ಲಿ 2 ಅರ್ಧ, ಮೊದಲು 50 ಪ್ರಥಮ, ನಂತರ 50 ದ್ವಿತೀಯ ಪ್ರಾರ್ಧ. ಈಗ ನಾವಿರುವುದು ದ್ವಿತೀಯ ಪ್ರಾರ್ಧ. ಬ್ರಹ್ಮನ 51 ವರ್ಷದ ಪ್ರಥಮ ಹಗಲು ಇದೆ, ಶ್ವೇತವರಾಹ ಕಲ್ಪ. ಒಂದೊಂದು ಹಗಲಿನಲ್ಲಿ 12 ಗಂಟೆಗಳಲ್ಲಿ 14 ಮನ್ವಂತರಗಳು. ಅಂದರೆ ಈಗ 6 ಮುಗಿದು 7ನೇದು ವೈವಸ್ವತ ಮನ್ವಂತರ. ಬೆಳಗಿನಿಂದ 5 ಗಂಟೆ 28 ನಿಮಿಷ 45 ಸೆಕೆಂಡ್ ಮುಗಿದಿದೆ ಸುಮಾರು. ಅಲ್ಲಿ ಈಗ ಬೆಳಗಿನ 11 ಗಂಟೆ 28 ನಿಮಿಷ 48 ಸೆಕೆಂಡ್. ಹೀಗೆ ಮುಂದುವರಿಯುತ್ತದೆ ನಮ್ಮ ಸನಾತನ ಕಾಲಜ್ಞಾನ. ಮುಂದಿನ 49ನೇ ಸೆಕೆಂಡಿಗೆ ಈ ದೇಹದಿಂದ ನಾವು ಇರುವುದಿಲ್ಲ, ಇದು ನಿಶ್ಚಿತ. ಏಕೆಂದರೆ ಬ್ರಹ್ಮನ 1 ಸೆಕೆಂಡಿಗೆ ನಮ್ಮ 1,00,000 ವರ್ಷ, 100 ವರ್ಷ ನಮ್ಮ ಆಯುಷ್ಯ. ಎಂದರೆ ಬ್ರಹ್ಮನ 1 ಸೆಕೆಂಡು ಕಳೆಯೋದ್ರೊಳಗೆ ನಾವು ಸಾವಿರಗಳಲ್ಲಿ ಹುಟ್ಟಿ ಸಾಯಬೇಕು. ಎಲ್ಲಿಯ ಬ್ರಹ್ಮದೇವರು, ಎಲ್ಲಿಯ ಉರುಮನುಜರು. ನಾವು ನಮ್ಮೆದುರಿಗೇನೆ ಹುಟ್ಟು ಸಾಯುವ ದೀಪದ ಹುಳುಗಳಂತೆ, ನಾವು ಕ್ಷಣಕಾಲ ಜೀವಿಸುವ ಕ್ರಿಮಿಗಳಂತೆ ನಾವು ಬ್ರಹ್ಮನೆದರು
ಇನ್ನು ಪರಮಾತ್ಮನಿಗೆ ಆತ ರೆಪ್ಪೆ ಹೊಡೆಯುವುದರೊಳಗೆ ಇಂಥ ಬ್ರಹ್ಮ ಬಂದು ಹೋಗುತ್ತಾನೆ. ಆತನ ಆಯುಷ್ಯ ಮುಗಿದಿರುತ್ತದೆ. ಪರಕಾಲ ಆತನೆದುರು ಶೂನ್ಯ. ಇಂಥ ಅನಂತ ಬ್ರಹ್ಮನು ಅವನ ಒಳಗಿದ್ದಾರೆ. ಇನ್ನು ಅನಂತ ಬ್ರಹ್ಮರು ಬರಲಿದ್ದಾರೆ. ಅಂದ ಮೇಲೆ ಯಾವ ಲೆಕ್ಕ ಪರಮಾತ್ಮನಿಗೆ ನಾವು? ಅದಕ್ಕೆ ದಾಸರೇನುತ್ತಾರೆ, ಯಾತವರ್ಣಯ್ಯ ಯಾತರವನ್ನಯ್ಯ ನಾವು ಇಂದಿರೇಶ ಮತ್ತೆ ನಂದೇ ನಿದೆಯ ಸ್ವಾಮಿ, ಎಲ್ಲವೂ ನಿಂದೆ ನೋಡಿ. ಇಷ್ಟಾದರೂ ಪರಮನಲ್ಲಿ ಪರಮನಾದ ಪರಮಾತ್ಮ ಕ್ಷಣಕಾಲ ಜೀವಿಸುವ ನಮ್ಮನ್ನು ಕಡೆಗಾಣಿಸುವುದಿಲ್ಲ. ನಮ್ಮ ಮೇಲೆ ಅಪಾರ ದಯೆ ಇಡು. ನಮ್ಮನ್ನು ಎತ್ತಿ ಹಿಡಿಯುತ್ತಾನೆ, ಉದ್ಧರಿಸುತ್ತಾನೆ. ಕರುಣೆಯ ಪಾಲವಿರದೆ ಸಾಗರನಲ್ಲವೇ ಆತ ಅಲ್ವಾ? ನಾವು ಯಾವಾಗಲೂ ಭಗವಂತನ ಎಷ್ಟು ನೆನೆದ್ರೆ ಅಷ್ಟು ನಮಗೆ ಭಗವಂತ ಒಳ್ಳೆಯದು ಮಾಡ್ತಾನೆ. ಭಗವಂತನನ್ನು ನಾವು ನೆನೆಯಬೇಕು. ಗೊತ್ತಾಯ್ತಾ? ನಾವು ಇವತ್ತು ಭಗವಂತನ ಕಾಲಜ್ಞಾನದ ಬಗ್ಗೆ ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 18/10/2025 ಶನಿವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಆಶ್ವಯುಜ ಮಾಸ, ಕೃಷ್ಣಪಕ್ಷ, ತಿಥಿ ದ್ವಾದಶಿ, ಹಗಲು 12:49, ನಕ್ಷತ್ರ ಪೂರ್ವಭಾದ್ರ, ಸಾಯಂಕಾಲ 5:08, ಮಳೆ ಚಿತ್ತೆ 3ನೇ ಪಾದ, ರಾಹುಕಾಲ 9:10ರಿಂದ 10:49, ಕುಳಿಗೆ ಕಾಲ 6:13ರಿಂದ 7:41, ಯಮಗಂಟ ಕಾಲ 1:32ರಿಂದ 3:06. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸಿ ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿಕ್ಕೆ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.